ರಷ್ಯಾದಲ್ಲಿ ಈಗ ಜನಸಂಖ್ಯೆ ಕುಸಿತ ಇದು ಒಂದು ನ್ಯಾಷನಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ ದೇಶದಲ್ಲಿ ಜನರೇ ಇಲ್ಲ. ಹಾಗಾಗಿ ಅವರ ಈ ಒಂದು ಜನಸಂಖ್ಯೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಅವರೊಂದು ಹೊಸ ಪಾಲಿಸಿ ಶುರು ಮಾಡಿದ್ದಾರೆ, ಡೆಮೋಗ್ರಫಿ ಪಾಲಿಸಿ ಅಂತೇಳಿ. ಆ ಪಾಲಿಸಿನಲ್ಲಿ ಜನಸಂಖ್ಯೆನ ಹೆಚ್ಚು ಮಾಡೋದಕ್ಕೆ ಅವರು ತುಂಬ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದು ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದು ನಮ್ಮ ದೇಶದಲ್ಲಿ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತಾ ಇತ್ತು ಅಲ್ವಾ? ಹೌದು ರೀ, ನಮ್ಮ ದೇಶದ ಜನರಿಗೂ ಕೂಡ ಇದು ಒಂಥರ ಒಳ್ಳೆ ಗುಡ್ ನ್ಯೂಸೇ. ಯಾಕೆಂದರೆ ಇವಾಗ ನಮ್ಮ ದೇಶದಲ್ಲಿ ತುಂಬ ಜನರು ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ ಇರ್ತಾರೆ. ಅವ್ರಿಗೆ ಬರೀ ವಿದೇಶ ಪ್ರವಾಸ ಅಲ್ಲ, ಅವ್ರಿಗೊಂದು ಅವ್ರದ್ದೇ ಆದಂಥ ಒಂದು ಕುಟುಂಬ ಮಾಡ್ಕೊಳ್ಳೋದಕ್ಕೂ ಇದು ಒಂಥರ ಒಳ್ಳೆಯ ಅವಕಾಶನೇ. ಇದು ಒಂಥರ ಅವರಿಗೆ ಗುಡ್ ನ್ಯೂಸು. ನಮ್ಮ ದೇಶದಿಂದ ಯಾರಾದರೂ ರಷ್ಯಾಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಹೋಗ್ಬೋದು, ಅವ್ರದ್ದೇ ಆದಂಥ ಒಂದು ಕುಟುಂಬನ ಅವರು ಮಾಡ್ಕೋಬಹುದು. ಇದು ಒಂಥರ ಕಂಪ್ಲೀಟ್ ಆಗಿ ಗುಡ್ ನ್ಯೂಸ್ ಅಂತಾನೆ. ಭಾರತಕ್ಕೂ ಆಯಿತು, ರಷ್ಯಾಕ್ಕೂ ಆಯಿತು. ಮೊದಲನೇದು ಆರ್ಥಿಕ ಸಹಾಯ ಸರ್ಕಾರದಿಂದ ಸಿಗುವಂಥದ್ದು. ಇವಾಗ ರಷ್ಯಾದಲ್ಲಿರುವಂಥ ಯಾರದೇ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಆ ಮನೆಗೆ ಸರ್ಕಾರದ ಕಡೆಯಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅದನ್ನು ಮೆಟರ್ನಿಟಿ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಆ ಮಗು ಹುಟ್ಟಿದ ಮೇಲೆ ಹೆತ್ತಿರುವಂಥ ತಾಯಿ ಅವರ ಆಸ್ಪತ್ರೆ ಖರ್ಚು, ಆ ಮಗುಗೆ ಬೇಕಾಗಿರುವಂಥ ಏನೇ ಖರ್ಚಿದ್ರು ಅದನ್ನು ನೇರವಾಗಿ ಸರ್ಕಾರ ತಗೊಳುತ್ತೆ. ಆ ಒಂದು ಫೈನಾನ್ಷಿಯಲ್ ಸಪೋರ್ಟ್ನ ಸರ್ಕಾರದಿಂದ ನೇರವಾಗಿ ಯಾರು ಮಗುನ ಹೆತ್ತಿರ್ತಾರೋ ಅವರಿಗೆ ಸಪೋರ್ಟ್ ಸಿಗುತ್ತೆ. ಇದು ಇನಿಷಿಯೇಟಿವ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ಯಾವುದು ಈಗ ನಮ್ಮ ದೇಶದಿಂದ ಯಾರಾದರೂ ವಿದೇಶಕ್ಕೆ ಹೋದರೆ ಅವರಿಗೆ ಇದು ಎಲ್ಲ ಖರ್ಚನ್ನೆಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಪಾಲಿಸಿ ಇದೆ ಅಲ್ವಾ? ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ನಮ್ಮ ದೇಶದಿಂದ ಯಾರಾದರೂ ಹೋದರೆ ಅವರು ರಷ್ಯನ್ಗೆ ಮದುವೆ ಆದರೆ ಈ ಥರದ್ದೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಈ ಪಾಲಿಸಿನಲ್ಲಿ ಅವರು ರಷ್ಯಾದ ಗೌರ್ಮೆಂಟ್ ಕಡೆಯಿಂದ ನೇರವಾಗಿ ಹೇಳಿದ್ದಾರೆ. ನಾನು ಇಲ್ಲಿವರೆಗೂ ಹೇಳಿದ್ನಲ್ವ, ಇದೆಲ್ಲ ಬರೀ 1 ಅಥವಾ 2 ಮಕ್ಕಳು ಇರೋರಿಗೆ ಮಾತ್ರ. ಈಗ 3 ಮತ್ತು 4 ಮಕ್ಕಳು ಇರೋರಿಗೆ ಸರ್ಕಾರದ ಕಡೆಯಿಂದ ಸಬ್ಸಿಡಿನಲ್ಲಿ ಸಾಲ ಸಿಕ್ಕುತ್ತೆ. ಅದೇ ಈಗ 4 ಮತ್ತು 5 ಮಕ್ಕಳು ಯಾರ್ಯಾರ ಹತ್ರ ಇದೆನೋ ಅವರಿಗೆ ಸರ್ಕಾರದ ಕಡೆಯಿಂದ ಮನೆಗೆ ತಗೊಳ್ಳೋದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸಿಕ್ಕುತ್ತೆ. ಇದರ ಜೊತೆಗೆ ಆ ಮಕ್ಕಳು ಓದೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅವರ ಶಿಕ್ಷಣದ ಖರ್ಚನ್ನು ಸರ್ಕಾರನೇ ತಗೊಳುತ್ತೆ. ಅಂದರೆ ಕಂಪ್ಲೀಟ್ ಆಗಿ ಹೇಳಬೇಕು ಅಂದರೆ, ಯಾರ್ಯಾರು ಮಕ್ಕಳು ಹುಟ್ಟಿಸ್ತಾರೋ ಅವರ ಕಂಪ್ಲೀಟ್ ಫ್ಯಾಮಿಲಿ ಖರ್ಚನ್ನು ಸರ್ಕಾರ ನೇರವಾಗಿ ಅವರೇ ತಗೊತಾರೆ. ಇದು ಎಂಥ ಪಾಲಿಸಿ ರೀ! ಇದು ಒಂಥರ ಲಾಟ್ರಿ ತೊಗೊಂಡ್ರು ಕೂಡ ಇಷ್ಟೊಂದು ಸೌಲಭ್ಯಗಳು ಸಿಕ್ಕೋದಿಲ್ಲ. ಕೊನೆಗೆ ಅವರಿಗೆ ಮನೆ ಕೊಳ್ಳೋದಕ್ಕೂ ಕೂಡ ಸರ್ಕಾರದ ಕಡೆಯಿಂದ ಹಣ ಕೊಡ್ತಾರೆ. ಇವಾಗ ಆ ಮನೆಯಲ್ಲಿ ಇರೋರು ಯಾರು ಮಕ್ಕಳು ಎತ್ತಿರ್ತಾರೋ ಅವ್ರಿಗೆ ಅವ್ರೇನಾದ್ರು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಕೆಲಸದ ಸಮಯನ ಕಡಿಮೆ ಮಾಡಿ ಗೌರ್ಮೆಂಟ್ ಕಡೆಯಿಂದ ಕಂಪ್ಲೀಟಾಗಿ ಸ್ಟ್ರಿಕ್ಟ್ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಅಂದರೆ, ಈ ಕಂಪ್ನಿನಲ್ಲಿ ಯಾರಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಕಂಪ್ಲೀಟಾಗಿ ಪ್ರೈವೇಸಿ ಕೊಡಬೇಕು. ಅವರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಪೂರ್ತಿ ಸಮಯ ಕೊಡಲೇಬೇಕು ಅಂತ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಬಿಲ್ನೇ ಪಾಸ್ ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಪಾಸ್ ಆಗಿದೆ ಅಂತ ಇನ್ನೂ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇಳೋದಕ್ಕೆ ನಮ್ಗೆ ಇಷ್ಟೊಂದು ಸಂತೋಷ ಆಗ್ತಾ ಇದೆ ಅಂದರೆ, ಇನ್ನು ಯೋಚನೆ ಮಾಡಿ, ಅಲ್ಲಿ ಇರೋರಿಗೆ ಸರ್ಕಾರದ ಕಡೆಯಿಂದ ಎಷ್ಟೆಷ್ಟು ಸೌಲಭ್ಯಗಳು ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ರಷ್ಯಾದಲ್ಲಿ ಜನರು ಇಲ್ಲ, ಜನಸಂಖ್ಯೆ ಇಲ್ಲ. ಅಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಅವರ ದೇಶದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಸರ್ಕಾರದ ಕಡೆಯಿಂದ ನೇರವಾಗಿ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಮಕ್ಕಳನ್ನು ಹೆತ್ತಿ, ಆ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ. ನಾವು ಅವರ ಖರ್ಚನ್ನು, ಅವರು ಓದೋ ಖರ್ಚನ್ನು, ಅವರ ಜೀವನದ ಪ್ರತಿಯೊಂದು ಖರ್ಚನ್ನು ನಾವು ನೋಡ್ಕೊತಾ ಇದ್ದೀವಿ ಅಂತೇಳಿ ಸರ್ಕಾರದ ಕಡೆಯಿಂದ ನೇರವಾಗಿ ಜನರಿಗೆ ಭರವಸೆ ಕೊಡ್ತಾ ಇದ್ದಾರೆ. ಈ ಒಂದು ಡೆಮೋಗ್ರಫಿ ಪಾಲಿಸಿನಲ್ಲಿ ಯಾರ್ಯಾರು ಭಾಗಿಯಾಗ್ತಾರೋ ಅದರಲ್ಲೂ ಎಸ್ಪೆಷಲಿ ಯಾರು 10 ಮಕ್ಕಳನ್ನು ಹೆತ್ತುತ್ತಾರೋ ಅವರಿಗೆ ಮದರ್ ಹೀರೋಯಿನ್ ಅಂತ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ. ಇದು ಒಂದು ಪಾಲಿಸಿ ತೊಗೊಂಬರೋದಕ್ಕೆ ಏನು ಕಾರಣಪ್ಪ ಅಂದರೆ, ಸೋವಿಯತ್ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು. ಯಾರ್ಯಾರು 10 ಜನ ಮಕ್ಕಳನ್ನು ಇರ್ತಾರೋ ಅವರಿಗೆ ಸರ್ಕಾರದ ಕಡೆಯಿಂದ ಒಂದು ಪ್ರಶಸ್ತಿ ಕೊಡ್ತಾ ಇದ್ರು. ಆ ಪ್ರಶಸ್ತಿ ಜೊತೆಗೆ ಒಂದು ದೊಡ್ಡ ಮೊತ್ತದ ಹಣ ಕೂಡ ಕೊಡೋರು. ಅಂದರೆ ಈಗ ಪುಟಿನ್ ಕೊಡ್ತಾ ಇರುವಂಥ ಪ್ರೈಸ್ ಅಮೌಂಟ್ ಏನು ಗೊತ್ತಾ? ಇದನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 10 ಮಿಲಿಯನ್ ಯೂರೋಬೆಲ್ಸ್. ಅಪ್ಪ,
ಏನು ಗುಡ್ ನ್ಯೂಸ್ ರೀ, ಇದೆಲ್ಲ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಈ ಮದರ್ ಹೀರೋಯಿನ್ ಪ್ರೈಸ್ ಜೊತೆಗೆ ಒಂದು 10 ಮಿಲಿಯನ್ ರೂಬಲ್ಸ್ ಇಷ್ಟೊಂದು ಹಣ ಕೊಡೋದಕ್ಕೆ ಏನು ಕಾರಣ ಗೊತ್ತಾ? ಆ ದೇಶದಲ್ಲಿರುವಂಥ ಜನರು ಯಾರ್ಯಾರು ಮಕ್ಕಳು ಹೆತ್ತುತ್ತಾರೋ ಅವರು ಹೆಮ್ಮೆ ಫೀಲ್ ಮಾಡಲಿ ಅಂತೇಳಿ, ಅವರು ಒಂಥರ ಅವ್ರ ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲ್ ಬರಲಿ ಅಂತೇಳಿ, ದೇಶಕ್ಕೆ ಜನಸಂಖ್ಯೆ ನಮ್ಮ ಸರ್ಕಾರ ಮಾಡಿರುವಂಥ ಪಾಲಿಸಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಪ್ರೌಡ್ ಫೀಲ್ ಮಾಡಲಿ ಅಂತೇಳಿ ಆ ಒಂದು ಪ್ರೈಸ್ ಅಮೌಂಟ್ನ ಅವರ ಅಕ್ಕಪಕ್ಕದಲ್ಲಿರೋರ ಜೊತೆಗೆ ಹಂಚಿಕೊಳ್ಳಿ, ಅವ್ರಿಗೂ ಕೂಡ ಇದು ಒಂಥರ ಪ್ರೇರಣೆ ಆಗಲಿ ಅಂತ ಅವರು ಈ ದೊಡ್ಡ ಮೊತ್ತದ ಹಣನ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಒಂಥರ ಲಾಟ್ರಿ ಗೆದ್ದಾಗೆ. ಇದು ಲಾಟ್ರಿಗಿಂತ ತುಂಬ ದೊಡ್ಡ ವಿಷಯನೇ. ಯಾಕೆಂದರೆ ಸರ್ಕಾರದ ಕಡೆಯಿಂದ ನೇರವಾಗಿ ಆ ದೇಶದ ಜನರಿಗೆ ಬಹುಮಾನವಾಗಿ ಅವರು ಹಣ ಕೊಡ್ತಾ ಇದ್ದಾರೆ. ಈ ಪಾಲಿಸಿನಲ್ಲಿರುವಂಥ ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ನೀವು ಯಾರ್ಯಾರು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಗಮನವಿಟ್ಟು ಕೇಳಿ. ಈಗ ಕೆಲಸದ ಒತ್ತಡದಿಂದ ಯಾರ್ಯಾರಿಗೆ ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ಆಗೋದಿಲ್ವೋ ಅವರಿಗೋಸ್ಕರ ಸರ್ಕಾರದ ಕಡೆಯಿಂದ ಒಂದು ತುಂಬ ಸ್ಟ್ರಿಕ್ಟಾಗಿ ಪಾಲಿಸಿ ಮಾಡಿದ್ದಾರೆ. ಅದು ಕಂಪ್ನಿಗಳಿಗೆ ಹೇಳಿದ್ದಾರೆ, ಯಾರ್ಯಾರು ಈಗ ಫ್ಯಾಮಿಲಿನ ನೋಡ್ಕೊತಾ ಇದ್ದಾರೋ ಅವರಿಗೆ ಸ್ಟ್ರೆಸ್ ಕೊಡಬಾರ್ದು, ಅವರಿಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪೂರ್ತಿಯಾಗಿ ಟೈಮ್ ಕೊಡಬೇಕು ಅಂತ ಈ ಗೌರ್ಮೆಂಟ್ ಕಡೆಯಿಂದ ಫುಲ್ ಪಾಲಿಸಿ ಮಾಡಿಬಿಟ್ಟಿದ್ದಾರೆ. ರಾತ್ರಿ 10 ಗಂಟೆ ಆಗಿದ್ಮೇಲೆ ಡಾಟಾ ಕನೆಕ್ಷನ್ ವರ್ಕ್ ಆಗಬಾರ್ದು, ಯಾರು ಮೊಬೈಲ್ ನೋಡಬಾರ್ದು, ಟಿ ವಿ ನೋಡಬಾರ್ದು, ಎಲ್ಲ ಬಂದ್ ಮಾಡಿಬಿಡ್ಬೇಕು. ಯಾರ್ಯಾರು ಕೆಲಸ ಮಾಡಿ ಮನೆಗೆ ಬಂದಿರ್ತಾರೋ ಅವರು ಫ್ಯಾಮಿಲಿ ಪ್ಲಾನಿಂಗಲ್ಲಿ ಬ್ಯುಸಿ ಇರಬೇಕು. ಹಾಗಾಗಿ ಯಾರಿಗೂ ಕೂಡ ಮೊಬೈಲು ಮತ್ತು ಟಿ ವಿ ನೋಡುವಂಥ ಅವಕಾಶ ಇಲ್ಲ. ಅದನ್ನು ಪೂರ್ತಿ ದೇಶದಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರಂತೆ. ಪುಟಿನ್ ಈ ಪಾಲಿಸಿ ಪ್ರಕಾರ ಅವರು ನೇರವಾಗಿ ಹೇಳಿದ್ದಾರೆ. ಇದನ್ನು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರಂತೆ. ಇದು ರೂಲ್ಸ್ ನನಗೊಂದು ಅರ್ಥ ಆಗಿಲ್ಲ ರೀ, ಇದು ಒಂದು ಸ್ಟ್ರಿಕ್ಟ್ ರೂಲ್ಸಾ ಅಥವಾ ರಷ್ಯಾದಲ್ಲಿರುವಂಥ ಜನರಿಗೆ ಒಂದು ಫ್ರೀ ಸ್ಪೇಸ್ ಕೊಡ್ತಾ ಇದ್ದಾರಾ, ಪ್ರೈವೇಸಿ ಸ್ಪೇಸ್ ಕೊಡ್ತಾ ಇದ್ದಾರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಇದರಲ್ಲಿ ಇನ್ನೊಂದು ಆ್ಯಂಗಲ್ ಇದೆ, ಆ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಬರೀ ಈ ಆ್ಯಂಗಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಅರ್ಥ ಆಯಿತು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಅದೇ ವಿಷಯದ ಬಗ್ಗೆನೇ ನಾನು ಕ್ಲಿಯರಾಗಿ ಹೇಳ್ತಾ ಇರೋದು. ರಾತ್ರಿ ಕೆಲಸ ಮಾಡಿ ಯಾರ್ಯಾರು ಮನೆಗೆ ಬಂದಿರ್ತಾರೋ ಅವ್ರಿಗೆ ಸ್ವಲ್ಪ ಪ್ರೈವೇಸಿ ಇರಲಿ, ಅವರು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ಬ್ಯುಸಿ ಇರಲಿ ಅಂತ ಈ ಒಂದು ಸರ್ಕಾರದ್ದು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಅಂತೆ. ಇದನ್ನು ಯಾರು ಫಾಲೋ ಮಾಡಲ್ವೋ ಆ ಕಂಪ್ನಿಗಳಿಗೆ ಪನಿಷ್ ಮಾಡ್ತೀನಿ ಅಂತೇಳಿ ಪುಟಿನ ಅನೌನ್ಸ್ ಮಾಡಿದ್ದಾರೆ. ಇವಾಗ ಕೆಲಸ ಮುಗಿಸಿ ಯಾರ್ಯಾರು ಮನೆಗೆ ಹೋಗಿರ್ತಾರೋ ಅವರು ಆರಾಮಾಗಿರಬೇಕು, ಅವರಿಗೆ ಕೆಲಸದ ಒತ್ತಡ ಬಿಲ್ಕುಲ್ ಇರಬಾರ್ದು. ಆದರೆ ಇದರಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೋ ಅವರಿಗೆ ಸರ್ಕಾರದ ಕಡೆಯಿಂದ ಹಣಕಾಸಿನ ನೆರವು ಕೂಡ ಸಿಗುತ್ತೆ. ಏನಪ್ಪ ಅಂದರೆ ಅಲ್ಲಿನ ಜನರಿಗೆ ಮುಖ್ಯವಾದ ಅವರು ಟಾರ್ಗೆಟ್ ಏನು ಕೊಟ್ಟಿದ್ದಾರೆ ಅಂದರೆ, ಆದಷ್ಟು ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಲಿ, ಈ ಒಂದು ಕೆಲಸದಲ್ಲಿ ನೀವು ಬ್ಯುಸಿಯಾಗಿರಿ ಅಂತ ಹೇಳಿ ಪುಟಿನ್ ಅಲ್ಲಿರುವಂಥ ಜನರಿಗೆ ಈ ಒಂದು ಗುಡ್ ನ್ಯೂಸ್, ಈ ಒಂದು ಪಾಲಿಸಿ ಮಾಡ್ತಾ ಇರುವಂಥ ಉದ್ದೇಶನೇ ಅದೇ. ಈಗ ಹೇಳಿ, ನಮ್ಮ ದೇಶದಲ್ಲಿ ಈಗ ಕೆಲಸ ಯಾರ್ಯಾರು ಮಾಡ್ತಾ ಇದ್ದಾರೋ, ಯಾರ್ಯಾರಿಗೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ವೋ ಅವ್ರಿಗೆಲ್ಲರಿಗೂ ತುಂಬ ಬೇಜಾರಾಗ್ತಾ ಇದೆ ಅಲ್ವಾ? ಹೌದು. ಈಗ ನೀವು ಬೈ ಚಾನ್ಸ್ ನಮ್ಮ ದೇಶದಲ್ಲಿ ಇರ್ಲಿಕ್ಕಾಗಿಲ್ಲ ಅಂದರೆ ನೀವು ರಷ್ಯಾಗೂ ಕೂಡ ಹೋಗ್ಬೋದು. ಯಾರ್ಯಾರು ಒಂಟಿಯಾಗಿರ್ತೀರ ಅವರಿಗೆ ಗುಡ್ ನ್ಯೂಸು. ನೀವು ರಷ್ಯಾಗೆ ಹೋದರೆ ಈ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗು, ಈ ಒಂದು ಡೆಮೋಕ್ರಸಿ ಪಾಲಿಸಿನಲ್ಲಿ ಸಿಗುವಂಥ ಲಾಭಗಳನ್ನು ನೀವು ಕೂಡ ನೇರವಾಗಿ ತಗೋಬಹುದು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ ನಮ್ಮ ದೇಶದಲ್ಲಿ ತುಂಬ ಜನರು ಇರ್ತಾರೆ, ಅವರಿಗೆ ವಿದೇಶಕ್ಕೆ ಹೋಗಬೇಕು, ವಿದೇಶ ಹೇಗಿದೆ, ಅಲ್ಲಿ ಒಂದು ಟ್ರಿಪ್ ಹೊಡಿಬೇಕು ಅಂತ ಯಾರ್ಯಾರ ಮೈಂಡಲ್ಲಿ ಇದೆನೋ ಅವ್ರಿಗೆ ಇದು ಒಂಥರ ಕಂಪ್ಲೀಟ್ ಪ್ಯಾಕೇಜೇ. ಬರೀ ಟ್ರಿಪ್ ಅಲ್ಲ, ನೀವು ಇಲ್ಲಿಂದ ರಷ್ಯಾಗೆ ಏನಾದ್ರು ಟೂರ್ಗೆ ಹೋದರೆ ನಿಮ್ಗೊಂದು ಕಂಪ್ಲೀಟಾಗಿ ಫ್ಯಾಮಿಲಿನೇ ಸಿಕ್ಬಿಡುತ್ತೆ. ಈ ಒಂದು ಫ್ಯಾಮಿಲಿಗೆ ಸರ್ಕಾರದ ಕಡೆಯಿಂದ ನೇರವಾಗಿ ನಿಮಗೆ ಸಪೋರ್ಟ್ ಸಿಗುತ್ತೆ, ಫೈನಾನ್ಷಿಯಲ್ ಸಪೋರ್ಟು. ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಫ್ಯಾಮಿಲಿ ಮಾಡಬೇಕು ಅಂದರೆ ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಈ ಒಂದು ಸ್ಟ್ರೆಸ್ಸಿಂದ ಕಂಪ್ಲೀಟಾಗಿ ನೀವು ಆಚೆ ಬಂದು ಒಂದು ಕುಟುಂಬದ ಜೊತೆಗೆ ನೆಮ್ಮದಿಯಾಗಿರ್ಬೋದು. ಇದಕ್ಕೆ ಸರ್ಕಾರದ ಕಡೆಯಿಂದ ನೇರವಾಗಿ ಸಪೋರ್ಟ್ ಕೂಡ ಸಿಗುತ್ತೆ. ಇದು ಒಂಥರ ಫ್ಯಾಮಿಲಿ ಪ್ಯಾಕೇಜ್, ತುಂಬ ಚೆನ್ನಾಗಿದೆ ಅಲ್ವಾ? ಈಗ ನಿಮ್ಮ ಪ್ರಕಾರ ಸ್ಕಾಲರ್ಶಿಪ್ ಅಂದರೆ ಬರೀ ಯಾರು ಓದ್ತಾರೋ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಕೊಡ್ತಾರಲ್ವ, ಅವರು ಓದುವಂಥ ಅವರ ಎಜುಕೇಷನ್ಗೆ ಸಪೋರ್ಟ್ ಆಗಲಿ ಅಂತೇಳಿ ಸರ್ಕಾರದ ಕಡೆಯಿಂದ ಸ್ವಲ್ಪ ಹಣ ಕೊಡ್ತಾರಲ್ವ. ಆದರೆ ರಷ್ಯಾದಲ್ಲಿ ಅವ್ರಿಗೆ ಓದೋದಿಕ್ಕಲ್ಲ, ಅವರಿಗೆ ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ಸರ್ಕಾರದ ಕಡೆಯಿಂದ ಸ್ಕಾಲರ್ಶಿಪ್ ಕೊಡ್ತಾರೆ. ಅದರಲ್ಲೂ 20 ರಿಂದ 25 ವಯಸ್ಸಿನಲ್ಲಿರುವಂಥ
ಆ ಒಂದು ಯಂಗ್ಸ್ಟರ್ಸ್ಗಳಿಗೆ. ಯಾಕೆ ಅಂದರೆ ಈಗ ಅವರು 20-25 ವಯಸ್ಸಿನಲ್ಲಿ ಮದುವೆ ಆದರೆ ಅವರಿಗೆ ತುಂಬ ಜನ ಮಕ್ಕಳು ಹುಟ್ಟುತ್ತಾರೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಏನೇನು ಬೇಕೋ ಸರ್ಕಾರದ ಕಡೆಯಿಂದ ಕಂಪ್ಲೀಟಾಗಿ ಕೊಡ್ತಾರೆ. ಓದೋದ್ರ ಜೊತೆಗೆ ಅವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಮಾಡ್ಬೋದು. ಈಗ ನಾನು ಹೇಳುವಂಥ ಮಾತನ್ನು ಯಾರ್ಯಾರು ಈ ವಯಸ್ಸಿನವ್ರು ಕೇಳ್ತಾ ಇದ್ದಾರಲ್ವಾ, ಅವ್ರಿಗೆ ಇದು ಒಂಥರ ಗುಡ್ ನ್ಯೂಸೇ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಓದೋದ್ರ ಜೊತೆಗೆ ಫ್ಯಾಮಿಲಿ ಪ್ಲ್ಯಾನಿಂಗು ಕೂಡ ಆಗುತ್ತೆ, ಫೈನಾನ್ಷಿಯಲ್ ಸಪೋರ್ಟು ಕೂಡ ಆಗುತ್ತೆ. ಆದರೆ ಇದು ನಮ್ಮ ದೇಶದಲ್ಲ, ಇದು ರಷ್ಯಾದಲ್ಲಿ ನಡೀತಾ ಇರುವಂಥ ಪಾಲಿಸಿ. ಈಗ ಕೊನೆಗೆ ಇಮಿಗ್ರೇಷನ್ ಪಾಲಿಸಿನೂ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಹೊರ ದೇಶದಿಂದ ಬಂದಿರೋರಿಗೆ ಶೇರ್ಡ್ ವ್ಯಾಲ್ಯೂ ವೀಸಾ ಅಂತ ಕೊಡ್ತಾ ಇದ್ದಾರೆ. ಈ ವೀಸಾದ ಉದ್ದೇಶ ಏನಪ್ಪ ಅಂದರೆ ಅದರಲ್ಲೂ ಎಸ್ಪೆಷಲಿ ಭಾರತದಿಂದ ನೇರವಾಗಿ ರಷ್ಯಾಗೆ ಬರೋರಿಗೆ ರಷ್ಯಾದ ಜನಸಂಖ್ಯೆ ಈ ಒಂದು ಜನಸಂಖ್ಯೆ ಹೆಚ್ಚು ಮಾಡುವಂಥ ಪಾಲಿಸಿ ಮುಖಾಂತರ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ರಷ್ಯನ್ ಸಂಸ್ಕೃತಿ ತುಂಬ ಇಷ್ಟ ಆಗಿದೆನೋ ಅವರು ನೇರವಾಗಿ ರಷ್ಯಾಗೆ ಬರ್ಬೋದು, ರಷ್ಯಾದಲ್ಲಿ ತಮ್ಮ ಕುಟುಂಬದ ಜೊತೆಗೆ ಸಂತೋಷವಾಗಿ ಇರ್ಬೋದು. ಯಾರ್ಯಾರು ಬಂದು ಇರ್ತಾರೋ ಹೊರ ದೇಶದಿಂದ ಕೂಡ ಈ ಒಂದು ಜನಸಂಖ್ಯೆ ಹೆಚ್ಚು ಮಾಡುವಂಥ ಪಾಲಿಸಿನಲ್ಲಿ ಅವ್ರ ಕೊಡುಗೆ ಕೂಡ ಇದ್ದರೆ ದೇಶಕ್ಕೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಹಾಗಾಗಿ ಈಗ ಹೇಳಿ, ನಮ್ಮ ದೇಶದಿಂದ ಯಾರ್ಯಾರು ರಷ್ಯಾಗೆ ಹೋಗಬೇಕು ಅಂತ ಇದ್ದೀರಾ, ಬರೀ ರಷ್ಯಾಗೆ ಟ್ರಿಪ್ ಹೋಗೋದಲ್ಲ, ಯಾರ್ಯಾರು ಹೋಗ್ತಾರೋ ಅವ್ರದ್ದೇ ಆದಂಥ ಒಂದು ಕುಟುಂಬ ಕೂಡ ಸೃಷ್ಟಿ ಮಾಡ್ಕೋಬೋದು. ಆ ಕುಟುಂಬಕ್ಕೆ ಹಣಕಾಸಿನ ಸಹಾಯ ಅದು ಸರ್ಕಾರದಿಂದ ನೇರವಾಗಿ ಸಿಗುತ್ತೆ. ಇದು ಒಂಥರ ನನಗೆ ನೋಡಿದ್ರೆ ಇದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದರಲ್ಲಿ ಬರೀ ಗುಡ್ ನ್ಯೂಸೇ ಇದೆ.